ಶ್ರೀ ಗುರುದೇವ್ ನಮ್ಮ ಆದಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಮತ್ತು ಈಗಿನ ಪೀಠಾಧ್ಯಕ್ಷರಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ಮತ್ತು ನಮ್ಮ ಹಾಸನ ಜಿಲ್ಲಾ ಮತ್ತು ಮಡಿಕೇರಿ ಜಿಲ್ಲಾ ಶಾಖಾ ಮಠದ ಸ್ವಾಮೀಜಿಗಳಾದಂಥ ಶ್ರೀ 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 ಶಂಭುನಾಥ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಮತ್ತು ನಮ್ಮ ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಸರ್ವಧರ್ಮಗಳ ಆಶಾಕಿರಣ ನಾಡಪ್ರಭು ಕೆಂಪೇಗೌಡ ವೇದಿಕೆ ಕರ್ನಾಟಕ ರಾಜ್ಯ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 12, 13, 14 ಸಕಲೇಶಪುರದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಆಯೋಜಿಸಿದ್ದಾರೆ. ಆದ್ದರಿಂದ ಬೆಂಗಳೂರಿನಿಂದ ನಮ್ಮ ಚನ್ನರಾಯಪಟ್ಟಣ ಮಾರ್ಗವಾಗಿ ಆಗಮಿಸುತ್ತಿರುವ ನಮ್ಮ ನಾಡಪ್ರಭು ಸರ್ವಧರ್ಮಗಳ ಆಶಾಕಿರಣಗಳಾದಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಾಳೆ ಅಂದರೆ 15/1/2025 ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಪೊಲೀಸ್ ಸ್ಟೇಷನ್ ಸರ್ಕಲ್ಗೆ ಪ್ರತಿಮೆ ಆಗಮಿಸ್ತಾ ಇದೆ. ಆದ್ದರಿಂದ ನನ್ನ ಹಾಸನ ಜಿಲ್ಲಾ ಮತ್ತು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಸಮಸ್ತ ಸರ್ವಧರ್ಮೀಯರೂ ಸೇರಿ, ಏಕೆಂದರೆ ಇವರು ನಾಡಪ್ರಭು ಕೆಂಪೇಗೌಡರು ಸರ್ವಧರ್ಮಗಳ ಆಶಾಕಿರಣವಾಗಿದ್ದರು. ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಕೆಂಪೇಗೌಡರಲ್ಲ. ಅವರು ಎಲ್ಲ ಸಮುದಾಯಕ್ಕೂ ಒಂದು ಆದ್ಯತೆ ನೀಡಿದಂಥ ವ್ಯಕ್ತಿ. ಆದ್ದರಿಂದ ಅವರ ಪ್ರತಿಮೆ, ಕಂಚಿನ ಪ್ರತಿಮೆ ನಾಳೆ ಪೊಲೀಸ್ ಸ್ಟೇಷನ್ ಸರ್ಕಲ್ 11 ಗಂಟೆಗೆ ಬರ್ತಾ ಇದೆ. ಎಲ್ಲಾ ಸಮುದಾಯದ ಸದ್ಭಕ್ತರು, ಎಲ್ಲ ಮಹನೀಯರು ಬಂದು ಈ ಸಭೆಯಲ್ಲಿ ಆ ಪ್ರತಿಮೆಯನ್ನ ಆಹ್ವಾನ ಮಾಡಿಕೊಂಡು ಮತ್ತು ಬೀಳ್ಕೊಡುವ ಒಂದು ಸಮಾರಂಭಕ್ಕೆ ಭಾಗವಹಿಸಬೇಕಾಗಿ ನಾನು ಈ ಮೂಲಕ ಬೇಡಿಕೊಳ್ಳುತ್ತೇನೆ.